ಅರ್ಧ ಗ್ಲಾಸಷ್ಟು ಅವಲಕ್ಕಿ. ಮೊದಲು ಅವಲಕ್ಕಿನ 2-3 ಸಲ ಚೆನ್ನಾಗಿ ತೊಳ್ಕೊಂಬಿಡಬೇಕು. ಅವಲಕ್ಕಿನ ತೊಳೆದಿದ್ದಾಗಿದೆ, ತೊಳೆದಿರೋ ನೀರನ್ನ ತೆಗೆದಿದ್ದು ಆಗಿದೆ. ಇದಕ್ಕೆ 1 ಗ್ಲಾಸಷ್ಟು ಗಟ್ಟಿ ಮಜ್ಜಿಗೆನ ಸೇರಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ಇದನ್ನು ಸುಮಾರು ಒಂದು 10 ನಿಮಿಷ ನೆನೆ ಹಾಕಬೇಕು, ರೆಸ್ಟ್ ಮಾಡಬೇಕು. ಅಷ್ಟರಲ್ಲೇ ಮತ್ತೊಂದು ಸ್ಟೆಪ್ ಇದೆ. ಇದು ಇಡ್ಲಿ ರವೆ 1 ಗ್ಲಾಸಷ್ಟು. ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ. ಇದಕ್ಕೆ ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಬೇಕು. 10 ನಿಮಿಷ ಆದಮೇಲೆ ಅವಲಕ್ಕಿ ಚೆನ್ನಾಗಿ ನೆಂದಿದೆ, ಮೆತ್ತಗಾಗಿದೆ, ಕ್ವಾಂಟಿಟಿ ಕೂಡ ಜಾಸ್ತಿ ಆಗಿದೆ. ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಇದು ಇಡ್ಲಿ ರವೆ ನೆನೆ ಹಾಕಿದ್ನಲ್ಲ ಅದು. ಇದು ಕೂಡ ಮೆತ್ತಗಾಗಿದೆ, ಕರೆಕ್ಟಾಗಿ ಸೆಟ್ ಆಗಿದೆ. ರುಬ್ಕೊಂಡಿರೋ ಅವಲಕ್ಕಿ ಮತ್ತು ಮಜ್ಜಿಗೆನ ಸೇರಿಸ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆಯದು, ತುಂಬ ತೆಳುವಾಗಿ ಬೇಡ. ಈ ಹದದಲ್ಲಿ ಕಲಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಸವರ್ಕೋಬೇಕು, ಹಚ್ಕೋಬೇಕು. ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು, ಸ್ಟೀಮ್ ಮಾಡ್ಕೋಬೇಕು 10 ನಿಮಿಷ ಹೈ ಫ್ಲೇಮ್ನಲ್ಲಿ. ಇದಾಗಷ್ಟರಲ್ಲಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಇದು ಹುರಿಗಡಲೆ ಸುಮಾರು ಒಂದು 50 ಗ್ರಾಮ್ಸಷ್ಟು, ಸ್ವಲ್ಪ ಹುಣಸೆ ಹಣ್ಣು, ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದು 4-5 ಕರಿಬೇವಿನೆಲೆ ಸುಮಾರು ಒಂದು 7-8, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ಪಷ್ಟು ನೀರು. ಮೊದಲಿಗೆ ಇದನ್ನು ರುಬ್ಕೋಬೇಕು. ಮತ್ತೊಂದು ಪದಾರ್ಥ ಬಾಕಿ ಇದೆ, ಅದನ್ನು ಕೊನೆಯಲ್ಲಿ ಹಾಕೊಳ್ಳೋಣ. ರುಬ್ಕೊಂಡಿದ್ದಾಗಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಚಟ್ನಿ ರೆಡಿಯಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೋತಾ ಇದ್ದೀನಿ. ಇಡ್ಲಿ ಕೂಡ ರೆಡಿಯಾಗಿದೆ, ಹಬೆಯಲ್ಲಿ ಬೇಯಿಸ್ಕೊಂಡಿದ್ದಾಗಿದೆ. ದೋಸೆ ಇಡ್ಲಿ ಇಟ್ಟು ಮನೇಲಿ ಇಲ್ಲದಿದ್ದಾಗ ಇದನ್ನು ಟ್ರೈ ಮಾಡ್ಬೋದು. 2 ರೆಸಿಪಿಗಳು ಮಾಡೋದು ತುಂಬಾ ಸುಲಭ. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.